ನಿರ್ಮಾಪಕರುಗಳು ಈಗ ಬೇರೆ ಬಿಸ್ನೆಸ್ ಹೆಂಗೆ ಮಾಡ್ತೀವಲ್ಲ, ಸಿನಿಮಾನೂ ಕೂಡ ಅದೇ ಥರನೇ. ಬೇರೆ ಯಾವುದೇ ವ್ಯಾಪಾರ ಮಾಡಬೇಕಾದ್ರೆ ಅದ್ರ ಬಗ್ಗೆ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡು, ಕರೆಕ್ಟಾಗಿರೋ ಅಸೋಸಿಯೇಷನ್ಸ್ ಮಾಡಿಕೊಂಡು ಕರೆಕ್ಟಾಗಿ ಸಿನಿಮಾ ಮಾಡ್ತೀವಲ್ವಾ. ಇಲ್ಲೂ ಅಷ್ಟೇ. ನಾವು ಐ ನೋ ಒಂದು ಮಟ್ಟಿಗೆ ಸಿನಿಮಾ ಗ್ಯಾಂಬಲ್ ಥರನೇ ಕಾಣುತ್ತೆ, ಬಟ್ ಇದನ್ನು ನೋಡಿಕೊಂಡೇ ಮಾಡಬೇಕಲ್ವಾ. ನಾನೇನು ಇನ್ವೆಸ್ಟ್ ಮಾಡ್ತೀನಿ, ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ಇದನ್ನು ಕೂಡ ಕ್ಯಾಲ್ಕುಲೇಟೆಡ್ ರಿಸ್ಕಲ್ಲೇ ಮಾಡಬೇಕು. ಸಿನಿಮಾ ಅಂತಿದ್ದಂಗೆ ಗ್ಯಾಂಬ್ಲಿಂಗ್ ಥರ ತೊಗೊಬಂದೇನೋ ದುಡ್ಡು ಹಾಕಿ ದುಡ್ಡು ಎತ್ಕೊಂಡು ಹೋಗೋದಲ್ಲ ಅಲ್ಲ. ನಿರ್ಮಾಪಕ ಕೂತ್ಕೊಂಡು ನೋಡಿ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ, ನಾನು ಯಾರ ಜೊತೆ ಅಸೋಸಿಯೇಟ್ ಆಗಿದ್ದೀನಿ, ಎಷ್ಟು ಖರ್ಚು ಮಾಡಬೇಕು, ನಾನು ಎಷ್ಟಲ್ಲಿ ಸಿನಿಮಾ ಮಾಡಬೇಕು, ಎಲ್ಲದನ್ನು ಯೋಚನೆ ಮಾಡಿನೇ ಮಾಡಬೇಕಲ್ವ. ಇವಾಗ ನಾನು ಓವರ್ ಆ್ಯಂಬಿಷಿಯಸ್ ಆಗಿ ನಾನು ಹೋಗಿ ನನ್ನ ಶಕ್ತಿ ಮೀರಿ ನಾನು ಸಿನಿಮಾಗೆ ದುಡ್ಡು ಹಾಕಿಬಿಟ್ರೆ, ನಾಳೆ ದಿನ ನಾನು ಬಂದು ಸಮಸ್ಯೆ ಹೇಳ್ಕೊಳಕ್ಕಾಗುತ್ತೆ, ಬಿಟ್ಟರೆ ನಾನು ಏನೂ ಮಾಡೋಕ್ಕಾಗಲ್ಲ. ಈಗ ನಾನು ನಾನು ಪ್ರೊಡಕ್ಷನ್ ಮಾಡಿರೋ ಸಿನಿಮಾಗಳು ಏನೇ ಆದ್ರೂ ನಾನು ವಾಪಸ್ಸು ಕಾನ್ಫಿಡೆಂಟಾಗಿ ಬಂದಿಲ್ಲಿ ಕೂತ್ಕೊಂಡಿಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಹೇಳೋ ಅಂಥ ಪರಿಸ್ಥಿತಿಲಿದ್ದರೆ ಮಾತ್ರನೇ ಮಾಡಬೇಕಲ್ವ. ಇಲ್ಲಾಂದರೆ ಭಾಳ ಕಷ್ಟ. ನೀವು ತುಂಬ ಗ್ಯಾಂಬಲ್ ಮಾಡೋಕ್ಕಾಗಲ್ಲ.